ಹಲ್ಕಾ ಲೋಫರ್ ನನ್ನ ಮಗ ಅವನು 13 ಗಂಟೆ ಟೈಮ್ ಏನ್ ಸರ್ ಮಾಡ್ತಿದ್ರು ದನ ಕಾಯ್ತಿದ್ರ ಇವರೆಲ್ಲ ಏನ್ ಸರ್ ಮಾಡ್ತಿದ್ರು ಅವರು ಇವಾಗ ನಾವ್ ಕೇಳಕ್ ಹೋದ್ರೆ ಕೇಶ್ ಏನಕ್ಕೆ ಚೇಂಜ್ ಮಾಡ್ತಿದೀರಾ ಅಂದ್ರೆ ಸತ್ತ ಏನ್ ಮಾಡಕ್ಕಾಗತ್ತೆ ಇವನನ್ನು ಸಾಯಿಸ್ತೀವಿ ಅವ್ರ ಮನೆಯವ್ರು ಬರ್ಬೇಕು ಸತ್ತ ಅಂತ ನಾವ್ ಹೇಳ್ಬೇಕು. ಹಾಸ್ಪಿಟಲ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಇಲ್ಲಿನ ಏನ್ ವ್ಯವಸ್ಥೆ ಇದೆ ಅದನ್ನ ಮುಚ್ಚಾಕಕ್ ಬಂದಿದ್ದಾನೆ ಹಲ್ಕಾ ಲೋಫರ್ ನನ್ನ ಮಗ ಅವನು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯ ನಮಗ್ ಸಿಕ್ಕಿದ್ರೆ ನಾವ್ ಯಾಕೆ ಸರ್ ಈ ಕಿತ್ತೋಗಿರೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತಿದ್ವಿ. ನಮಗ್ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಸೌಲಭ್ಯ ಇಲ್ಲ ಅಂತಾನೆ ಮನೆ ಮಾರ್ಲಿ ಒಡವೆ ಮಾರ್ಲಿ ಜಮೀನ್ ಮಾರ್ಲಿ ಇಲ್ಲಿಗೆ ಬರ್ತೀವಿ ಹೌದಲ್ವಾ. ಒಂದ್ ಪೇಷಂಟ್ ಸತ್ತೋಗಿದ್ದಾರೆ 21 ವರ್ಷ ಹುಡ್ಗನ್ಗೆ ಅರ್ಥ ಆಯ್ತಾ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಬೆಳಗ್ಗೆಯಿಂದ ಬಂದ್ ಕಾಯ್ತಾ ಇದೀವಿ. ಇವಾಗ ಆವಾಗ ಅರ್ಧ ಗಂಟೆ 20 ನಿಮಿಷ 5 ಲಕ್ಷ ಸೆಟ್ಲ್ಮೆಂಟ್ ಬಂದಿದ್ದಾರೆ ಒಂದು ಜೀವಕ್ಕೆ. ಬೆಲೆ ಇಲ್ವಾ ಸರ್ ಜೀವಕ್ಕೆ? ಏನು ಮಾತಾಡಿಲ್ಲ, ಯಾರು ಏನು ಮಾತಾಡಿಲ್ಲ, ಎಲ್ಲ ವೇಸ್ಟ್ ನನ್ ಮಕ್ಳೇ. ಅಲ್ಲ ಮೇಡಮ್ ಸರ್ ನನ್ಗೆ ಅವ್ರಿಗೆ ಮರ್ಯಾದೆ ಕೊಡ್ಬೇಕು ಅನ್ನಿಸ್ತಾ ಇಲ್ಲ. ಬೆಳಗ್ಗೆ 4 ಗಂಟೆಗೆ ಸತ್ತಿರೋ ಪೇಷಂಟ್ ರೆಕಾರ್ಡ್ ನ 4 ಗಂಟೆಗೆ ಪೇಷಂಟ್ ಸತ್ತಿದ್ದಾನೆ. ಈಗ 5 ಗಂಟೆಗೆ ಅವನಾದ್ರೂ ಕೇಸ್ ಶೀಟ್ ನ ರೆಡಿ ಮಾಡ್ತಾನೆ ಸರ್. 5 ಗಂಟೆ ಬೇಕಾ ಅವನಿಗೆ? 13 ಗಂಟೆ ಟೈಮ್ ಏನ್ ಸರ್ ಮಾಡ್ತಿದ್ರು ದನ ಕಾಯ್ತಿದ್ರ ಇವರೆಲ್ಲ ಏನ್ ಸರ್ ಮಾಡ್ತಿದ್ರು ಅವರು. ಇವಾಗ ನಾವ್ ಕೇಳಕ್ ಹೋದ್ರೆ ಕೇಸ್ ಶೀಟ್ ಏನಕ್ಕೆ ಚೇಂಜ್ ಮಾಡ್ತಿದೀರಾ ಅಂದ್ರೆ ಸತ್ತ ಏನ್ ಮಾಡಕ್ಕಾಗತ್ತೆ ಇವನನ್ನು ಸಾಯಿಸ್ತೀವಿ ಅವ್ರ ಮನೆಯವ್ರು ಬರ್ಬೇಕು ಸತ್ತ ಅಂತ ನಾವ್ ಹೇಳ್ಬೇಕು. ಆ ಒಂದು ಸಾವಿಗೆ ಬೆಲೆ ಇಲ್ವಾ ಸರ್? ಅದೊಂದ್ ಸಾವು ಬೆಲೆ ಇಲ್ವಾ? ನನಗ್ ಸರ್ ಗೊತ್ತಿಲ್ಲ ಸತ್ತಿರ ಸುಳ್ಳು ಅಂತ ತಗೋತಿರೋನು ನಾವು ಫೈಲ್ ಏನಕ್ಕೆ ಅಂತ ಕೇಳಕ್ ಹೋದ್ವಿ. ನಾವು ಫೈಲ್ ಏನಕ್ಕೆ ತಗೊಂಡೋದ್ರಿ ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ರು ನಮ್ಮ ಪ್ರೊಸೀಜರ್ ನ ನಾವು ಫುಲ್ಫಿಲ್ ಮಾಡ್ತಿದೀವಿ, ನಮ್ಮನ್ನ ಪ್ರಶ್ನೆ ಮಾಡಂಗಿಲ್ಲ ಅಂದ್ರು. ಸರಿ ಕಣ್ರಿ, ನೀವು ಪ್ರೊಸೀಜರ್ ನ ಫುಲ್ಫಿಲ್ ಮಾಡ್ತಿದ್ದೀರಾ ಅಲ್ವಾ, ಬೆಳಗ್ಗೆಯಿಂದ ಏನ್ ಮಾಡ್ತಿದ್ರಿ ಅಂತ ನಾವ್ ಕೇಳಿದ್ವಿ. ಸತ್ತಿರೋದ್ 4 ಗಂಟೆಗೆ ಪೇಷಂಟ್ 4 ಗಂಟೆ ಬೆಳಗಿನ ಜಾವ 4 ಗಂಟೆಗೆ ಸತ್ತಿರೋದು. ಇವಾಗ 5:30 ತನಕ ಒಂದು ಕೇಸ್ ಶೀಟ್ ಫೈಲ್ ಮಾಡ್ಬೇಕಾ ಸರ್ ಒಂದು ಹಾಸ್ಪಿಟಲ್ ಅಲ್ಲಿ? ಇದೇನೋ ಪ್ರೊಸೀಜರು? ಸರ್ ಇಲ್ಲಿನ ಪ್ರಕರಣ ಮುಚ್ಚಾಕ್ಬೇಕು ಆಯ್ತಾ. ಪ್ರೈವೇಟ್ ಹಾಸ್ಪಿಟಲ್ ಪ್ರೆಸಿಡೆಂಟ್ ಅವರು ಸರಿನಾ, ಪ್ರೈವೇಟ್ ಹಾಸ್ಪಿಟಲ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಇಲ್ಲಿನ ಏನ್ ವ್ಯವಸ್ಥೆ ಇದೆ ಅದನ್ನ ಮುಚ್ಚಾಕಕ್ ಬಂದಿದ್ದಾನೆ ಹಲ್ಕಾ ಲೋಫರ್ ನನ್ನ ಮಗ ಅವನು. ಅವನನ್ನ ಯಾವ್ದೇ ಕಾರಣಕ್ಕೂ ನಾವು ಬಿಡಲ್ಲ. ಅವನಿಗೆ ಒಂದು ಪ್ರಾಣದ ಬೆಲೆ ಗೊತ್ತಿಲ್ಲ ಸರ್. ಅವನನ್ನ ಯಾವ್ದೇ ಕಾರಣಕ್ಕೂ ನಾವು ಹೋಗಕ್ ಬಿಡಲ್ಲ. ಅವನು ನಮಗ್ ಬೇಕು, ನಮಗ್ ಕಳಿಸ್ತಾರೆ ಅವರು. ಇಂತ ದುಡ್ಡಿರೋರು ಹಾಸ್ಪಿಟಲ್ ಮಾಡಿ ಬಡವ್ರ ಜೊತೆ ಚೆಲ್ಲಾಡ್ತಾರಂತ ಖಂಡಿತ ಹೌದು ಸರ್. ಒಂದ್ ನಿಮಿಷ ನಾನ್ ಹೇಳೋದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯ ನಮಗ್ ಸಿಕ್ಕಿದ್ರೆ ನಾವ್ ಯಾಕೆ ಸರ್ ಈ ಕಿತ್ತೋಗಿರೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತಿದ್ವಿ. ನಮಗ್ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಸೌಲಭ್ಯ ಇಲ್ಲ ಅಂತಾನೆ ಮನೆ ಮಾರ್ಲಿ ಒಡವೆ ಮಾರ್ಲಿ ಜಮೀನ್ ಮಾರ್ಲಿ ಇಲ್ಲಿಗೆ ಬರ್ತೀವಿ ಹೌದಲ್ವಾ. ನಮಗ್ ಕರೆಕ್ಟ್ ಆಗಿದ್ರೆ ಈ ಕಿತ್ತೋದ ಮಕ್ಕಳ ಯಾಕೆ ಸರ್ ಬೆಳೆಸ್ಬೇಕು? ಮೇಲೆ ಒತ್ತದ ಬೆಳಿಗ್ಗೆ 11 ಗಂಟೆಗೆ 5 ಲಕ್ಷ ಕೊಡ್ತೀನಿ ಯಾಕೆ ಒಪ್ಕೊಂಡ್ ನಾವ? ಅವನು ಡಾಕ್ಟ್ರೆ, ಅವನು ಚಂದನ್ ಅವನು ಮೋಸ ಮಾಡಿಲ್ಲ, ಅವ್ನು ನಿರಪರ ಸಾಯಿಸಿಲ್ಲ ಅಂದ್ರ 5 ಲಕ್ಷ ಕೊಡ್ತೀನಿ ಯಾಕೆ ಒಪ್ಕೊಂಡ್ ಅವನು? ಯಾಕೆ ಒಪ್ಕೊಂಡ ಹೇಳಿ ನೀವು? 5 ಲಕ್ಷ ಕೊಡ್ತೀನಿ ನಾವು. 5 ಲಕ್ಷ ಬೇಡಪ್ಪ, ಏನು ಮಧ್ಯವ್ರು ಬಂದಾರ ತೀರ್ಮಾನ ಮಾಡೋಣ. 5 ಲಕ್ಷ ಏನಕ್ಕೆ ಒಪ್ಕೊಂಡ ಏನಕ್ಕೆ ಕೊಡ್ತೀನಿ ಒಪ್ಕೊಂಡ?